ತಿಳಿದಂಥ ಮಹನೀಯರು, ಪ್ರಾತಸ್ಮರಣೀಯರು, ನಮಗೆ ಜನ್ಮ ಕೊಟ್ಟಂಥ ತಂದೆ ತಾಯಿಗಳು, ಎಲ್ಲರೂ ಕೂಡ ನಮಗೆ ಅಪ್ಪಣೆ ಮಾಡುವುದು ಒಂದೇ ಮಾರ್ಗ. ಏನಪ್ಪ ಅಂದರೆ, ಜೀವನ ಅಂತಕ್ಕಂಥದ್ದು ಭಗವಂತ ಯಾವ್ಯಾವ ಸಂದರ್ಭದಲ್ಲಿ ಏನೇನು ಅನುಭವಿಸಿ ಹೋಗಬೇಕು ಅಂತ ಅನ್ನೋದನ್ನು ಆಗಲೇ ಅವನು ಲಿಖಿತ ಮಾಡಿ ಬರೆದು ಕಳಿಸಿದ್ದಾನೆ ಅಂತೇಳಿ. ತಿಳಿದಂಥವ್ರು ನೋಡಿ ಯಾವ ರೀತಿ ಹೇಳ್ತಾರೆ: 10ರ ಹುಡುಗಾಟ, 20ರ ಪ್ರಾಯ, 30ರ ಆಸೆ, 40ರ ನಟನೆ, 50ಕ್ಕೆ ಅರಳು, 60ಕ್ಕೆ ಮರಳು, 70ರ ಕೂಗು, 80ರ ಮಾಗು, 90ಕ್ಕೆ ಬಾಗು, ಇನ್ನೇನಾದರೂ ನಂದು ಅಂತ ಉಳಿದಿದ್ರು 100 ಕೊತ್ಕೊಂಡು ಹೋಗು. ನೋಡಿ, ನಿಮ್ಗೆ ಅರ್ಥ ಆಗಲಿಲ್ಲ, ನನಗೆ ಮರ್ತೋಗ್ಲಿಲ್ಲ. ಸ್ವಲ್ಪ ಗಮನವಿಟ್ಟು ಕೇಳಿಸ್ಕೊಳ್ರಿ. ಮಾನವ ಜನ್ಮ ದೊಡ್ಡದು ಅಂತಾರೆ. ಆನೆಗಿಂತಲೂ ದೊಡ್ಡದ? ಹುಲಿ ಸಿಂಹಕ್ಕಿಂತಲೂ ದೊಡ್ಡದ? ಘೇಂಡಾಮೃಗಕ್ಕಿಂತಲೂ ದೊಡ್ಡದ? ಮತ್ತ್ಯಾಕೆ ದಾಸವರೇಣ್ಯರು ಮಾನವ ಜನ್ಮ ದೊಡ್ಡದು ಅಂತ ಹೇಳಿದ್ರು? ಯಾತಕ್ಕಾಗಿ ಅಂದರೆ, ಮಾನವನಿಗೊಂದು ಪವಿತ್ರವಾದ ಹೃದಯವಿದೆ. ಆ ಹೃದಯದೊಳಗೆ ಭಗವಂತ ಇದ್ದಾನೆ. ಅದಕ್ಕೆ ಅವನು ದೊಡ್ಡವನಾಗಿದ್ದಾನೆ. ಅದಕ್ಕೆ ಅವರು ಹೇಳೋದು: 10ರ ಹುಡುಗಾಟ, 20ರ ಪ್ರಾಯ, 30ರ ಆಸೆ, 40ರ ನಟನೆ, 50ಕ್ಕೆ ಅರಳು, 60ಕ್ಕೆ ಮರಳು, 70ರ ಕೂಗು, 80ರ ಮಾಗು, 90ಕ್ಕೆ ಬಾಗು, ಉಳಿದಿದ್ರು 100 ಕೊತ್ಕೊಂಡು ಹೋಗು. 10ನೇ ವಯಸ್ಸಲ್ಲಿ ಏನು ಕಂಡ್ರು ಹುಡುಗಾಟ. ನೋಡಿ, ಆ ಮಕ್ಕಳೆಲ್ಲ ಹೆಂಗೆ ಚಿಲಪಿಲಿ ಅಂತ ತಿರುಗಾಡ್ತಾವೆ. ಅದ್ರ ಜೊತೆಗೆ ಬಂದು ಒಬ್ಬ ಬಂದು ಹೇಳ್ತಾವನು, ಇಲ್ಲಿ ಸೈಡಲ್ಲಿ ನಿಂತಿದ್ನಲ್ಲ, ಅವನು ಹೇಳ್ತಾನೆ: ಸಾರ್ ಯಾವ್ದನ್ನು ಆಡಬೇಡಿ ನೀವು, ನಾ ಕೇಳ್ದೆ 2 ಸಿನಿಮಾದವ ಆಡಿ ಸಾರ್ ಅಂದ. ಯಾವ್ದಲಾ ಅಂದೆ. ಅದೇ ಸಾರ್ ಅಳ್ಳಾಡ್ಸ್ ಆಡಿ ಅಂತಂದು ಬಂದವನು. ನೋಡಲಿ ಹೆಂಗಾಡ್ತಾ ಇದ್ದರು. ಯಾಕೆಂದರೆ ಆ ಮಕ್ಕಳ ವಯಸ್ಸೇ ಅಂಥದ್ದು. ಇನ್ನು 20ರ ಪ್ರಾಯ ಬಂದದೆ ಅಂತ ಗೊತ್ತಾಗೋದು ಹೇಗೆ? ನೀವು ಅರೆದೈಕ್ಳ ನೋಡಬೇಕು. ಅವನು ಪ್ರಾಯ ಬಂದದೆ ಅಂತ ಕರೆಕ್ಟಾಗಿ ಕಂಡು ಹಿಡಿದು ಬಿಡ್ಬೋದು. ಹೇಗೆ? ಚೆನ್ನಾಗಿರೋ ಪ್ಯಾಂಟ ಮಂಡಿತ ಹೊರದಾಕ್ ಪುಟಿಕೊಳ್ಳೋದು, ತಲೆ ಕೂದಲ ಸುತ್ತ ಬೋಳ್ಸ್ಬಿಡೋದು, ಮೊದಲೊಂದು ಜುಟ್ಟು ಬಿಟ್ಕೊಳ್ಳೋದು. ಅದು ಹೆಂಗೆ ಬಿಟ್ಕೊ ಬರ್ತಾರೆ ನೋಡಬೇಕು. ಮನೆ ವರ್ಷ ಮಾಪ್ ಕಾಣ್ತದಲ್ಲ, ಹಂಗೆ ಕಾಣ್ತದೆ ತಲೆ ಕೂದಲು ಜುಟ್ಟು. ದನ ತೇವ್ರಿ ಮೇಲೆ ಅರ್ಧಂಬರ್ಧ ಹುಲ್ ಮೇದ್ಬಿಟ್ಬಿಟ್ಟು ಬರ್ತಾವಲ್ಲ, ಹಂಗೆ ಬಿಟ್ಕೊ ಬರ್ತಾರೆ ಹಂಗೆ. ಅದು ಯಾವುದೋ ನಮ್ಮೂರನ್ನು ಹೇಳ್ತಿದ್ದ, ಯಾವ್ದಲ್ಲ ಕಟಿಂಗು ಅಂದರೆ ಬುಲ್ಲಿ ಕಟಿಂಗ್ ಅಂತಿದ್ದ ಅವನು. ಎಬ್ಬುಲಿ, ಅದು ಹೇಳೋಕ್ಕೂ ಬರೋದಿಲ್ಲ ಅವಕ್ಕೆ. ಇನ್ನು 30ರ ಆಸೆ. ಮನುಷ್ಯನಿಗೆ ಆಸೆ ಆರಂಭವಾಗ್ತದೆ. ಏನು ಆಸೆ? ಮದುವೆ ಆಗಬೇಕು, ಹೆಣ್ಣಿನ ಸಾಂಗತ್ಯ ಬೇಕು, ಹೆಣ್ಣಿಗೆ ಗಂಡಿನ ಸಾಂಗತ್ಯ ಬೇಕು ಅಂತ ಮನುಷ್ಯ ಅಪಹಪಿಸ್ತಾನೆ. ಆಯಿತು, ಆಸೆ ಏನೋ ಪೂರೈಸ್ತಾರೆ ತಂದೆ ತಾಯಿಗಳು. 40ರ ನಟನೆ, ಮದುವೆ ಆಯಿತು, ನಾಟಕ ಶುರು ಮಾಡ್ತಾನೆ ಮನುಷ್ಯ. ಕಂಡವ್ರು ತೇವ್ರಿ ಒತ್ತರಿಸ್ಕೊಳ್ಳೋದು, ಎಡೆಕಲ್ ಕಿತ್ತಾಕ್ಬಿಡೋದು, ದಡಾರನ್ ಜಗಳ್ಕೊಂಡು ಹೋಗೋದು. ಗೂಟ ನೆಟ್ಬಿಟ್ಟವನೇ ಅಂತ ಕಂಪ್ಲೇಂಟ್ ಕೊಡೋದು, ಗೂಟ ಕಿತ್ತಾಕ್ಬಿಟ್ಟವನೇ ಅಂತ ಕಂಪ್ಲೇಂಟ್ ಕೊಡೋದು, ಚರಂಡಿ ಕಸವ ನಮಟಿ ತಕ್ಕ ತಳ್ಬಿಟ್ಟವಳೆ ಅಂತ ಕಂಪ್ಲೇಂಟ್ ಕೊಡೋದು, ಅವರಟ್ಟಿಯಿಂದ ಇವರಟ್ಟಿ ತಕ್ಕ ತಳ್ಬಿಟ್ಟವಳೆ ಅಂತ ಕಂಪ್ಲೇಂಟ್ ಕೊಡೋದು. ಇವೆಲ್ಲ ಶುರುವಾಗೋಯ್ತದೆ ನಾಟಕ. ಇಲ್ಲಿವರೆಗೆ ಮನುಷ್ಯನ ಆಯುಸ್ಸು 40 ವರ್ಷ. ಬ್ರಹ್ಮಾಂಡದಲ್ಲಿ ಎಲ್ಲವನ್ನೂ ನಾವು ನೋಡಿದ್ರೆ ಮನುಷ್ಯನ ಆಯುಷು ಕೇವಲ 40 ವರ್ಷ ಇತ್ತು. ಆಮೇಲೆ 60 ವರ್ಷ ಬಂದದ್ದೆ. ಹಾಗೆ ಸಾಲದಿಂದ ಆಯುಷನ್ನು ಪಡ್ಕೊಂಡು ಬಂದಿದ್ದಾನೆ ಮನುಷ್ಯ. ನೋಡಿ, ಸ್ವಲ್ಪ ಗಮನವಿಟ್ಟು ಕೇಳಿಸ್ಕೊಳ್ಳಿ. 40 ವರ್ಷ ನಂದು, ಇನ್ನು 60 ವರ್ಷ ಭಗವಂತಂದು. 40ರಿಂದ 60ರ ತನಕ ಕತ್ತೆ ಆಯಿಸ್ಕೊಟ್ಟ. ಕತ್ತೆ, ಅದಕ್ಕೆ ಕತ್ತೆ ಥರ ಒತ್ತು ಸಾಯಬೇಕು ಅವನು. ಮನೆ ಸಂಸಾರ ಸಾಕಬೇಕು, ಕತ್ತೆ ಥರ ಹೊರಬೇಕು, ಮಕ್ಕಳು ಮರಿ ಸಾಕಬೇಕು. ಏನಿಲ್ಲ ಹಿಂಗೆ ಕತ್ತೆ ಒತ್ತಂಗೆ ಹೊರ್ತಿಯಲ್ಲ ಅಂತಾರೆ ಮನುಷ್ಯರು. ಅದು ಅವನ ಆಯಿಸೋದು, ಕತ್ತೆ ಆಯಿಸೋದು, ಅದನ್ನು ತೀರಿಸಲೇಬೇಕು. ಇನ್ನು 60ರಿಂದ 80ರ ತನಕ ನಾಯಿ ಆಯುಸ್ಸು ಮನುಷ್ಯನ ಕೊಟ್ಟಿರುವಂಥದ್ದು. ನಾಯಿ ಥರ ತಿರುಗ್ತಾನೆ ಮನುಷ್ಯ. ಹಿರಿಯೋನ ಮನೆಗೆ ಹೋಯ್ತಾನೆ, ಕಿರಿಯೋನ ಮನೆಗೆ ಹೋಯ್ತಾನೆ, ನಡುಕ್ಲೋನ ಮನೆಗೆ ಹೋಯ್ತಾನೆ, ಆ ಊರಿಗೆ ಹೋಯ್ತಾನೆ, ಹೆಣ್ಣು ಕೊಟ್ಟಿರೋ ಮನೆಗೆ ಈ ಊರಿಗೂ ಹೋಯ್ತಾನೆ. ಯಾರೂ ಇಟ್ಟಿಕ್ಲಿಲ್ಲ, ಸರಿಯಾಗಿ ಮಾತಾಡಿಸ್ಲಿಲ್ಲ ಅಂದ್ರೆ ಬಂದು ದೇವಸ್ಥಾನ ಅಂತ ಕೂತ್ಕೊಂಡು ಒಳ್ಳೋ ಅಂತ ಅರಗ್ತಾನೆ ಹಂಗೆ. ಬಾಯಿಗೆ ಮಣ್ಣಾಕ. ಹಿಂಗಾಗಿದ್ರೆ ನಾನು ಗುರುಂಪುರದಲ್ಲಿ ನಾನು ಒಂದು 3 ಮನೆ ಕಟ್ಸೋಕಾಯ್ತಿತ್ತ, 3 ಮದುವೆ ಮಾಡ್ಕೊಳ್ಳೋಕಾಯ್ತಿತ್ತ, 30 ಮಕ್ಳು ಹುಡ್ಸೋಕಾಯ್ತಿತ್ತ. ಏನು ದೊಡ್ಡ ಸಾಧನೆ ಮಾಡಿರೋ ಹಂಗೆ ಹೇಳ್ಕೊತಾವ ನೀವು ಎಲ್ಲ ಉಡ್ಸ್ಬಿಟ್ಟು. ಸೊಸೆ ಅನ್ಸ್ಕೊಳ್ಳೋ ರಟ್ಟಿ ಒಳಗೆ ಸೇರ್ಕೊಳ್ಳು, ಒಂದು ತುತ್ತು ಅನ್ನ ಕೊಡಲಿಲ್ಲ, ಒಂದು ತೊಟ್ಟು ನೀರು ಕೊಡಲಿಲ್ಲ, ಗುಳಿಗೆ ಕೊಡಲಿಲ್ಲ. ಹಿಂಗಾಗಿದ್ರೆ ನಾನು ಅಯ್ಯೋ ಅಂತಾನೆ. ಯಾಕೆ ಹೇಳಿ?
ನಾಯಿ ಥರ ಕೂಗ್ತಾ ಇರ್ತಾನೆ ಮನುಷ್ಯ, ಬೊಗಳ್ತಾ ಇರ್ತಾನೆ ಅವನು. ಇನ್ನು 80ರಿಂದ 100 ತನಕ ಮನುಷ್ಯನಿಗೆ ಗೂಬೆ ಆಯಿಸ್ಬತ್ತಂತೆ ನೋಡಿ. ಅದಕ್ಕೆ ನೀವು ಆ ವಯಸ್ಸಿನವ್ರನ್ನ ನೋಡಿ, 80-90 ಆಗಿರೋರು ನೋಡಿ, ಗೂಬೆ ಥರ ಹಗಲೊತ್ತೆಲ್ಲ ನಿದ್ದೆ ಮಾಡ್ತಾರೆ. ರಾತ್ರಿ ಹೊತ್ತು ಮಾತ್ರ ಒಬ್ರಿಗೂ ನಿದ್ದೆ ಕೊಡೋದಿಲ್ಲ, ಎಚ್ಚರಾಗೆ ಇರ್ತಾರೆ ಅವರು. ಕಳ್ಳರು ಮಾತ್ರ ಹತ್ತಿ ತಾಕ್ ಬರೋರು ಮಾತ್ರ 7 ಮನೇಲಿ ಕಳ್ತನ ಮಾಡ್ತಾರೆ, ಬಿದ್ದೆದ್ದು ದುಡ್ಬೇಕು ಅಂದ್ರೆ ಸಾಕು, ಬಿದ್ದೆದ್ದು ಬಿಡ್ತಾರೆ. ಮನೆಯವ್ರಿಗೂ ನೆಮ್ಮದಿ ಕೊಡೋದಿಲ್ಲ. ಇಷ್ಟೆಲ್ಲ ಆದಮೇಲೆ ಮನುಷ್ಯನಿಗೆ ಆಗ ಪರಮಾತ್ಮನ ಧ್ಯಾನ ಶುರುವಾಗುತ್ತಂತೆ. ನನ್ನ ಮನೆ ಇಲ್ಲಿಲ್ಲಪ್ಪ, ಅಲ್ಲಿದೆ ಅಪ್ಪ, ಸಾಕು ಈ ಜೀವನ, ಕರ್ಕೊಂಡು ಹೋಗ್ಬಿಡಪ್ಪ ನೀನು ನನ್ನನ್ನು ಅಂತ. ಆಗ ಶಿವಧ್ಯಾನ, ಭಗವಂತನ ಧ್ಯಾನ ಮಾಡೋಕ್ಕೆ ಶುರು ಮಾಡ್ತಾರಂತೆ ಮನುಷ್ಯ. ಅಲ್ಲಿವರೆಗೂ ದೇವರು ಅಂದರೆ ಏನು ದಬಾಕ್ಬಿಟ್ಟಿದ್ದಾನೋ. ಯಾವಾಗ ಸಾವು ಸಮೀಪಿಸ್ತದೋ ಆಗ ಭಗವಂತನ ಧ್ಯಾನ ಮನುಷ್ಯನ ಬಾಯಲ್ಲಿ ಬರುತ್ತಂತೆ ನೋಡಿ. ಅದಕ್ಕೆ ಅಂತ್ಯಕಾಲೇಚ ಭಗವನ್ನಾಮ ಸ್ಮರಣೆ ಅಂತೇಳಿ. ಹಾಗಾಗಿ ಇವತ್ತು ಈ ಗುರುವನಪುರದ ದೊಡ್ಡ ತಮ್ಮಯ್ಯ ಉರುಪು ಲಿಂಗೇಗೌಡರು ಇವತ್ತು ಪರಮಾತ್ಮನ ಸನ್ನಿಧಿಗಾಗಿ ಹೊರಟಿದ್ದಾರೆ. ಅವರ ಆತ್ಮ ಪರಿಶುದ್ಧವಾಗಿ ಆ ಭಗವಂತನ ಪಾದವನ್ನು ಸೇರಲಿ. ಸ್ವರ್ಗದಲ್ಲಿ ಧರ್ಮರಾಯರು ಹೇಗೆ ಜೀವಂತವಾಗಿ ಸ್ವರ್ಗವನ್ನು ಸೇರಿದ್ರು, ಅದೇ ರೀತಿಯಾಗಿ ಆ ಮಹಾನುಭಾವರ ಆತ್ಮ ಸ್ವರ್ಗವನ್ನು ಸೇರಲಿ ಎಂಬುದಾಗಿ ನಾವೆಲ್ಲ ಆ ಭಗವಂತನಲ್ಲಿ ಅನವರತ ಬೇಡಿಕೊಳ್ಳೋಣ. ಲಕ್ಷ್ಮೀ ರಮಣ ಗೋವಿಂದ, ಆಂಜನೇಯ ವರದ ಗೋವಿಂದ, ದೊಡ್ಡ ತಮ್ಮಯ್ಯನವರ ಆತ್ಮಕ್ಕೆ ಗೋವಿಂದ. ಜಯಾಗರ ನಮ ಪಾರ್ವತಿ ಪತಹರಾರ.